ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಒಂದು ಮಾತು ನಮ್ಮಲ್ಲಿದೆ. ನಮ್ಮನ್ನಾಳುವ ಸಾಕಷ್ಟು ಸರ್ಕಾರಗಳ ಹಾಗೆ ಮಾಡ್ತಲೂ ಇರುತ್ತವೆ. ಅಧಿಕಾರದಲ್ಲಿದ್ದಾಗ ನಾನಾ ಕಾರಣಗಳಿಗೆ ಸಾಲ ಮಾಡಿ ಹೋಗೋ ಹೊತ್ತಿಗೆ ಖಜಾನೆ ಖಾಲಿ ಮಾಡಿ ಹೋಗ್ತಾರೆ. ಹೊಸದಾಗಿ ಯಾರು ಬರ್ತಾರೋ ಅವರು ಅವರ ಹಣೆ ಬರಹನ ಅನುಭವಿಸಬೇಕಾಗಿ ಬರುತ್ತೆ. ಬಂದವರು ಮತ್ತಷ್ಟು ಸಾಲ ಮಾಡ್ತಾರೆ ಅಥವಾ ತೆರಿಗೆಗಳನ್ನು ಹೆಚ್ಚು ಮಾಡಿ ಬೆಲೆ ಏರಿಕೆ ಮಾಡಿ ಜನರ ಆಕ್ರೋಶಕ್ಕೆ ತುತ್ತಾಗ್ತಾ ಹೋಗ್ತಾರೆ. ಇಲ್ಲಿ ಸಾಲ ಮಾಡೋದು ಸರ್ಕಾರಗಳೇ ಆದರೂ ಅದನ್ನು ತೀರಿಸಬೇಕಾಗಿರೋದು ನಾವು, ಅಂದರೆ ತೆರಿಗೆ ಪಾವತಿದಾರರು ಮತ್ತು ಈ ದೇಶದ ಜನ. ಹೀಗಾಗಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಚಾರ್ವಾಕ ಸಿದ್ಧಾಂತವನ್ನು ನಮ್ಮನ್ನು ಆಳುವ ಜನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಗೆಳೆಯರೆ, ಇವತ್ತು ಅಭಿವೃದ್ಧಿಯ ಹಾದಿಯಲ್ಲಿರೋ ದೇಶಗಳಿಗಿಂತ ಅಭಿವೃದ್ಧಿಯನ್ನು ಹೊಂದಿರೋ ದೇಶಗಳ ಸಾಲ ದೊಡ್ಡದಾಗಿ ಕಾಣ್ತಾ ಇದೆ. ಯಾವ ದೇಶಗಳನ್ನು ನಾವು ಶ್ರೀಮಂತರು ಅಂತ ಭಾವಿಸ್ತಾ ಇದ್ದೀವಿ, ಅವರು ಅತಿ ಹೆಚ್ಚು ಸಾಲದಲ್ಲಿ ಮುಳುಗಿದಂತೆ ಭಾಸ ಆಗ್ತಾ ಇದೆ. ಹಾಗಾದರೆ ಜಗತ್ತಿನ ಅತಿ ಹೆಚ್ಚು ಸಾಲಗಾರ ಅಂದರೆ ಅವರ ದೇಶದ GDPಗಿಂತ ಹೆಚ್ಚು ಸಾಲ ಮಾಡಿಕೊಂಡಿರೋ ಟಾಪ್ 10 ದೇಶಗಳು ಯಾವುವು? ಈ ಪಟ್ಟಿಯಲ್ಲಿ ಭಾರತ ಎಲ್ಲಿ ನಿಂತ್ಕೊಳ್ಳುತ್ತೆ? ಹಾಗೆ ಚೈನಾಗೆ ಸಿಗ್ತಾ ಇರೋ ಸ್ಥಾನ ಯಾವುದು? ನಮಗೇನೋ ನಮ್ಮಲ್ಲಿರೋ ಬ್ಯಾಂಕುಗಳು ಸಾಲ ಕೊಡುತ್ತವೆ, ಆದರೆ ದೇಶಗಳಿಗೆ ಯಾರು ಸಾಲ ಕೊಡ್ತಾರೆ? ಬನ್ನಿ ನೋಡೋಣ. ಗೆಳೆಯರೆ, ಜಾಗತಿಕ GDP ಹಾಗೂ ಜಾಗತಿಕ ಸಾಲದ ರೇಷಿಯೋ ಇನ್ನು 4 ವರ್ಷಗಳಲ್ಲಿ 100% ದಾಟುತ್ತೆ ಅಂತ IMFನ ವರದಿ ಹೇಳ್ತಾ ಇದೆ. ಅಂದರೆ 2029ರ ಹೊತ್ತಿಗೆ ಜಗತ್ತಿನ ಒಟ್ಟು GDP ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದ ಸಾಲ ಕೂಡ ಇರುತ್ತೆ ಅಂತ ಅವರು ಅಂದಾಜು ಮಾಡ್ತಾ ಇದ್ದಾರೆ. ಅಂದರೆ ಜಗತ್ತಿನ ಎಲ್ಲ ದೇಶಗಳು ಸಾಲ ಮಾಡ್ಕೊಳ್ತವೆ ಅಂತಲ್ಲ, ಒಂದಷ್ಟು ದೇಶಗಳು ಅತಿ ಹೆಚ್ಚು ಸಾಲ ಮಾಡ್ಕೊಳ್ತವೆ, ಸಾಲನೇ ಇಲ್ಲದ ಒಂದಷ್ಟು ದೇಶಗಳು ಇರುತ್ತವೆ. ಇವೆಲ್ಲವುಗಳ GDP ಹಾಗೂ ಸಾಲದ ಆವರೇಜ್ ಲೆಕ್ಕ ಹಾಕಿದರೆ ಅವೆರಡು ಸಮಾನವಾಗಿ ನಿಲ್ಲುತ್ತವೆ ಅನ್ನೋದು IMF ಮಾಡ್ತಾ ಇರೋ ಅಂದಾಜು. ಈಗಾಗಲೇ ಅಂದರೆ ಈ ವರ್ಷದ ಲೆಕ್ಕಾಚಾರಗಳ ಪ್ರಕಾರ ಜಾಗತಿಕ ಸಾಲ ಮತ್ತು GDPಯ ರೇಷಿಯೋ 94%ಕ್ಕೆ ಏರಿಕೆಯಾಗಿದೆ ಮತ್ತು ಇದು 1948ರ ನಂತರ ಅತ್ಯುನ್ನತ ಮಟ್ಟವನ್ನು ತಲುಪ್ತಾ ಇದೆ ಅಂತ IMF ಹೇಳುತ್ತೆ. ಹಾಗಾದರೆ 1948ರ ಸಮಯದಲ್ಲಿ ಕೂಡ ಜಗತ್ತಿನ ಸಾಲ ವಿಪರೀತ ಹೆಚ್ಚಾಗಿತ್ತಾ? ಹೌದು. ಅವತ್ತಿಗೆ 2ನೇ ವಿಶ್ವಯುದ್ಧ ಮುಗಿದು ಜಗತ್ತಿನ ಎಲ್ಲ ಶ್ರೀಮಂತ ದೇಶಗಳು ಬಹುತೇಕ ಖಾಲಿಯಾಗಿದ್ವು. ಭಾರತದಿಂದ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಂಪತ್ತನ್ನು ದೋಚಿದ್ದ ಬ್ರಿಟನ್ ಕೂಡ ಯುದ್ಧದಲ್ಲಿ ಎಲ್ಲವನ್ನ ಕಳ್ಕೊಂಡು ಸಾಲ ಮಾಡೋ ಮಟ್ಟಕ್ಕೆ ಬಂದಿತ್ತು. ಫ್ರಾನ್ಸ್ ಹಾಗೂ ಇನ್ನಿತರ ಯುರೋಪಿಯನ್ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ವು. ಭಾರತವನ್ನು ಬಿಡಿ, ಅದನ್ನು ಬ್ರಿಟಿಷರು ಲೂಟಿ ಮಾಡಿ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದ್ರು. ಹೀಗೆ ಯುದ್ಧದ ಕಾರಣಕ್ಕೆ ಆರ್ಥಿಕವಾಗಿ ಸೊರಗಿದ್ದ ದೇಶಗಳು ಅವತ್ತು ಸಾಲ ಮಾಡಿಕೊಂಡ್ವು. ಆ ಸಾಲದ ಹಣದಲ್ಲೇ ಬ್ರಿಟನ್, ಫ್ರಾನ್ಸ್ ಸೇರಿದಂತೆ ಎಲ್ಲ ಯುದ್ಧಗ್ರಸ್ತ ದೇಶಗಳ ಮರು ನಿರ್ಮಾಣದ ಕೆಲಸ ನಡೀತು. ಇನ್ನು ಈಗ ಅಂದರೆ 2ನೇ ವಿಶ್ವಯುದ್ಧ ನಡೆದು 80 ವರ್ಷಗಳ ನಂತರ ಕೂಡ ಜಗತ್ತು ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ನಿಂತಿದೆ. ಈಗ ಜಾಗತಿಕ ಯುದ್ಧ ಏನು ನಡೆದಿಲ್ಲ, ಆದರೆ 2019ರ ಚೈನಾ ವೈರಾಣು ಮತ್ತು ಅದರ ಬೆನ್ನಲ್ಲೇ ಶುರುವಾದ ರಷ್ಯಾ ಯುಕ್ರೇನ್ ಯುದ್ಧ ಜಗತ್ತಿನ ಸಾಲದ ಹೊರೆಯನ್ನು ಏರಿಸ್ತಾ ಇದೆ ಅನ್ನೋದು ಆರ್ಥಿಕ ತಜ್ಞರ ಅಭಿಮತ. ಅದೊಂದು ಕಡೆ ಇರಲಿ, ಈಗ ಜಗತ್ತಿನ ಅತಿ ಹೆಚ್ಚು ಸಾಲ ಮಾಡಿಕೊಂಡ ದೇಶಗಳು ಅಂದರೆ GDPಗಿಂತ ಹೆಚ್ಚು ಸಾಲದ ಹೊರೆಯನ್ನು ಹೊತ್ತ ಟಾಪ್ 10 ದೇಶಗಳ ಪಟ್ಟಿಯನ್ನು ನಾವು ನೋಡೋದಾದರೆ ಅದರಲ್ಲಿ 10ನೇ ಸ್ಥಾನದಲ್ಲಿ ನಿಲ್ಲೋದು ಫ್ರಾನ್ಸ್. ಗೆಳೆಯರೆ, ಫ್ರಾನ್ಸ್ನ GDP $3,16,000 ಕೋಟಿ, ಸಾಲ $3,94,000 ಕೋಟಿ. ಅಲ್ಲಿಗೆ ಫ್ರಾನ್ಸ್ನ ಡೆಟ್ ಟು GDP ಅಂದರೆ GDP ಹಾಗೂ ಸಾಲದ ನಡುವಿನ ಅನುಪಾತ 115ರಿಂದ 117ರಷ್ಟಾಗತ್ತೆ. ಯಾಕೆ ಫ್ರಾನ್ಸ್ ಅಷ್ಟೊಂದು ಸಾಲ ಮಾಡಿಕೊಂಡಿದೆ? ಅದಕ್ಕೆ ಕಾರಣಗಳು ಹಲವಾರಿವೆ. ಅದರಲ್ಲಿ ಒಂದು ಚೈನಾ ವೈರಾಣು ಹಾಗೂ ಯುಕ್ರೇನ್ ಯುದ್ಧ. ಗೆಳೆಯರೆ, ವೈರಾಣುವಿನ ಕಾಲದಲ್ಲಿ ಲಾಕ್ಡೌನ್ನಿಂದ GDP ಕುಸಿತ ಆಯಿತು, ಆದರೆ ಖರ್ಚುಗಳೇನು ಕಡಿಮೆ ಆಗಲಿಲ್ಲ, ಅವು ಹೆಚ್ಚಾಗ್ತಾ ಹೋದವು. ಆಹಾರ, ಔಷಧ ಹಾಗೂ ಇನ್ನಿತರ ಗ್ಯಾರಂಟಿಗಳನ್ನು ಕೊಡಲೇಬೇಕಾಯಿತು. ಅದರ ಬೆನ್ನಲ್ಲೇ ಶುರುವಾದ ರಷ್ಯಾ ಯುಕ್ರೇನ್ ಯುದ್ಧ ಇಂಧನ ಮತ್ತು ಆಹಾರ ಪದಾರ್ಥಗಳ ಬೆಲೆ ಏರಿಕೆಗೆ ಕಾರಣ ಆಯಿತು. ಇದರ ಜೊತೆ ಫ್ರಾನ್ಸಲ್ಲಿ ಅಸ್ಥಿರ ಸರ್ಕಾರ ಇದೆ. ಇತ್ತೀಚೆಗಂತೂ ಪದೇ ಪದೇ ಅಲ್ಲಿ ಪ್ರಧಾನಿಗಳು ಬದಲಾಗ್ತಾ ಇದ್ದಾರೆ. ಅಲ್ಲಿ ಸರ್ಕಾರಕ್ಕೆ ಬಹುಮತದ ಕೊರತೆ ಇದೆ. ಹೀಗಾಗಿ ವೆಚ್ಚಗಳನ್ನು ಕಡಿತ ಮಾಡುವ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು GDP ಬೆಳವಣಿಗೆ ಕೂಡ ನಿಧಾನಗತಿಯಲ್ಲಿದೆ. ಅಲ್ಲಿನ ಬೆಳವಣಿಗೆಯ ಅನುಪಾತ 1ರಿಂದ 1.5ರಷ್ಟು ಮಾತ್ರ ಇದೆ. ಇನ್ನು ಪೆನ್ಷನ್ನುಗಳು, ಆರೋಗ್ಯ, ಆಹಾರ, ಸಾಮಾಜಿಕ ಸುರಕ್ಷತೆ ಮುಂತಾದ ಕ್ಷೇತ್ರಗಳು ಅಲ್ಲಿನ GDPಯ 57ರಷ್ಟನ್ನು ತಿಂದು ಹಾಕ್ತಾ ಇವೆ. GDPಯ 4ರಷ್ಟು ಸಾಲದ ಮೇಲಿನ ಬಡ್ಡಿ ಪಾವತಿಗಳಿಗೆ ಬಳಕೆ ಆಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಫ್ರಾನ್ಸ್ ಈ ಪಟ್ಟಿಯಲ್ಲಿ 10ನೇ ಸ್ಥಾನವನ್ನು ಪಡ್ಕೊಳ್ತಾ ಇದೆ.
ಇನ್ನು 9ನೇ ಸ್ಥಾನದಲ್ಲಿರೋದು ಸೆನೆಗಲ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸೆನೆಗಲ್ ಸುಮಾರು $7 ಬಿಲಿಯನ್ ಹಿಡನ್ ಸಾಲಗಳನ್ನು ಹೊಂದಿದೆ ಅನ್ನೋದು 2 ವರ್ಷಗಳ ಹಿಂದಿನ ಆಡಿಟ್ ರಿಪೋರ್ಟ್ ಅಲ್ಲಿ ಗೊತ್ತಾಯಿತು. ಅಲ್ಲಿ ಆಹಾರದ ಸಬ್ಸಿಡಿಗಳು ಹಾಗೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗಳ ಕಾರಣಕ್ಕೆ ಸಾಲ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೆನೆಗಲ್ನ ಸಾಲ ಮತ್ತು GDPಯ ಅನುಪಾತ 122.9ರಷ್ಟಿದೆ. 2025ರಲ್ಲಿ ಗ್ಯಾಸ್ ಹಾಗೂ ಪೆಟ್ರೋಲಿಯಂ ಉತ್ಪಾದನೆ GDPಗೆ ಮಹತ್ವದ ಕೊಡುಗೆಯನ್ನು ಕೊಡೋದಕ್ಕೆ ಶುರು ಮಾಡಿರೋದ್ರಿಂದ ಸೆನೆಗಲ್ ಈಗ ಸ್ವಲ್ಪ ಚೇತರಿಕೆಯ ಹಾದಿಯಲ್ಲಿದೆ. ಇನ್ನು 8ನೇ ಸ್ಥಾನ ಸಿಗ್ತಾ ಇರೋದು ಅಮೆರಿಕ ತನ್ನ GDPಗಿಂತ 125% ಸಾಲ ಮಾಡಿಕೊಂಡಿದೆ. ಅಲ್ಲಿ ಸಾಮಾಜಿಕ ಮತ್ತು ಆರೋಗ್ಯ ಅಂದರೆ ಮೆಡಿಕೇರ್ ಹಾಗೂ ಉಚಿತ ಆಹಾರದ ಖರ್ಚುಗಳು ಹೆಚ್ಚಾಗಿವೆ. ಜೊತೆಗೆ ಯುದ್ಧದ ಖರ್ಚುಗಳು, ಸೇನಾ ಖರ್ಚುಗಳು ತೀವ್ರವಾಗಿವೆ. ಅಲ್ಲಿನ ಉತ್ಪಾದನಾ ವಲಯ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ತಾ ಇಲ್ಲ. ಅಮೆರಿಕ ಸುಮಾರು $1 ಟ್ರಿಲಿಯನ್ ಟ್ರೇಡ್ ಡೆಫಿಸಿಟ್ ಅನ್ನು ಅನುಭವಿಸ್ತಾ ಇದೆ. 2035ರ ವೇಳೆಗೆ ಅಮೆರಿಕದ ಡೆಟ್ ಟು GDP ರೇಷಿಯೋ 130% ಅನ್ನು ದಾಟುವ ನಿರೀಕ್ಷೆ ಕೂಡ ಇದೆ. ಇನ್ನು 7ನೇ ಸ್ಥಾನ ಮಾಲ್ಡೀವ್ಸ್ಗೆ. ಗೆಳೆಯರೆ, ಮಾಲ್ಡೀವ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸಂಪೂರ್ಣವಾಗಿ ಪ್ರವಾಸೋದ್ಯಮದ ಮೇಲೆ ಅವಲಂಬಿತವಾದ ದೇಶ ಮಾಲ್ಡೀವ್ಸ್. ಚೈನಾ ವೈರಾಣುವಿನ ಕಾರಣಕ್ಕೆ ಅಲ್ಲಿನ GDP 35% ಕುಸಿತವನ್ನು ಕಾಣ್ತು. ಹಾಗೆ ಸಾಲ 28% ಏರಿಕೆಯನ್ನು ದಾಖಲು ಮಾಡ್ತು. ಮಾಲ್ಡೀವ್ಸಲ್ಲಿ ಏನು ಬೇಕು ಅಂದರೂ ಅವರು ಬೇರೆ ದೇಶಗಳಿಂದ ಆಮದು ಮಾಡ್ಕೋಬೇಕಾಗತ್ತೆ. ಆ ದೇಶ ಚೈನಾ ಹಾಗೂ ಭಾರತಗಳು ಕೊಟ್ಟ ಸಾಲದ ಮೇಲೆ ನಡೀತಾ ಇದೆ. ಅಲ್ಲಿನ ಟೂರಿಸ್ಟ್ ಡೆಸ್ಟಿನೇಷನ್ಗಳು, ಇನ್ಫ್ರಾಸ್ಟ್ರಕ್ಚರ್ ಪ್ರತಿಯೊಂದು ಚೈನಾ ಭಾರತಗಳ ಸಾಲದಲ್ಲೇ ಅಭಿವೃದ್ಧಿಯನ್ನು ಕಂಡಿವೆ. ಮಾಲ್ಡೀವ್ಸ್ನ GDP ಹಾಗೂ ಸಾಲದ ಅನುಪಾತ 132%ನಷ್ಟಿದೆ ಮತ್ತು ಈ ಪಟ್ಟಿಯಲ್ಲಿ ಅದು 7ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದೆ. ಇನ್ನು 6ನೇ ಸ್ಥಾನ ಇಟಲಿಗೆ ಸಿಗ್ತಾ ಇದೆ. ಅತಿ ಹೆಚ್ಚು ಟ್ಯಾಕ್ಸ್ ಇನ್ಸೆಂಟಿವ್ಗಳು, ಪೆನ್ಷನ್, ಹೆಲ್ತ್ ಕೇರ್ನ ಖರ್ಚುಗಳು, ಅತಿ ಕಡಿಮೆ GDPಯ ಬೆಳವಣಿಗೆ ದರ ಇದೆಲ್ಲ ಕೂಡ ಇಟಲಿಯನ್ನ ಸಾಲದ ಕೋಪಕ್ಕೆ ಸಿಲುಕುವ ಹಾಗೆ ಮಾಡಿದೆ. ಸುಮಾರು $2.37 ಲಕ್ಷ ಕೋಟಿ GDPಯನ್ನು ಹೊಂದಿರೋ ಇಟಲಿ ತನ್ನ GDPಯ 136.8ರಷ್ಟು ಸಾಲವನ್ನು ಮಾಡಿಕೊಂಡಿದೆ. ಇನ್ನು ಹಾಗೆ 5ನೇ ಸ್ಥಾನದಲ್ಲಿ ಬಹ್ರೇನ್ ಕಾಣಿಸ್ಕೊಳ್ಳುತ್ತೆ. ಬಹ್ರೇನ್ ಅಂದರೆ ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಇದು. ಗೆಳೆಯರೆ, $4,774 ಕೋಟಿ GDPಯನ್ನು ಹೊಂದಿರುವ ಬಹ್ರೇನ್ ಅನ್ನೋ ಈ ಪುಟ್ಟ ದ್ವೀಪ ರಾಷ್ಟ್ರದಲ್ಲಿ ಸುಮಾರು 16 ಲಕ್ಷ ಜನ ವಾಸ ಮಾಡ್ತಾರೆ. ಅದರಲ್ಲಿ 82% ಮುಸ್ಲಿಮರಿದ್ದಾರೆ, 12% ಕ್ರೈಸ್ತರಿದ್ದಾರೆ, ಹಾಗೆ 6% ಹಿಂದೂಗಳು ಕೂಡ ಇದ್ದಾರೆ. ತೈಲಾಧಾರಿತ ಆರ್ಥಿಕತೆಯನ್ನು ಹೊಂದಿದ್ದ ಬಹ್ರೇನ್ ತೈಲ ಬೆಲೆಯ ಏರಿಳಿಕೆಗಳ ಕಾರಣದಿಂದ ಒಂದಷ್ಟು ಸಮಸ್ಯೆಗೆ ತುತ್ತಾಯಿತು. ಆದರೆ ಈಗ ತೈಲೋತ್ಪನ್ನಗಳನ್ನು ಹೊರತುಪಡಿಸಿದ ಆರ್ಥಿಕತೆಯನ್ನು ರೂಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಬಹ್ರೇನ್ ಕೂಡ ಇದೆ. ಅಲ್ಲಿ ಪೆಟ್ರೋಕೆಮಿಕಲ್ಸ್ ಮತ್ತು ಪ್ಲಾಸ್ಟಿಕ್, ಇಂಜಿನಿಯರಿಂಗ್ ಮತ್ತು ಅಲ್ಯೂಮಿನಿಯಂ ಮುಂತಾದ ಕ್ಷೇತ್ರಗಳು GDPಗೆ ಕೊಡುಗೆಯನ್ನು ಕೊಡ್ತಾ ಇವೆ. ಬಹ್ರೇನ್ನ ಆರ್ಥಿಕತೆ ಈಗ ಚೇತರಿಕೆಯ ಹಾದಿಯಲ್ಲಿದೆ. ಆದರೂ ಅಲ್ಲಿನ ಸಾಲ ಮತ್ತು GDPಯ ಅನುಪಾತ 142.5ರಷ್ಟಿದ್ದು ಈ ಪಟ್ಟಿಯಲ್ಲಿ ಬಹ್ರೇನ್ಗೆ 5ನೇ ಸ್ಥಾನ ಸಿಗ್ತಾ ಇದೆ. ಇನ್ನು 4ನೇ ಸ್ಥಾನದಲ್ಲಿ ಗ್ರೀಸ್ ಕಾಣ್ತಾ ಇದೆ. ಗೆಳೆಯರೆ, ಮೆಡಿಟರೇನಿಯನ್ ಸಮುದ್ರದಲ್ಲಿರೋ ಗ್ರೀಸ್ 2010ರ ಯುರೋಪಿಯನ್ ಸಾಲ ಸಂಕಷ್ಟದ ಪರಿಣಾಮಗಳನ್ನು ಇವತ್ತಿಗೂ ಅನುಭವಿಸ್ತಾ ಇದೆ. ಇನ್ನು ಗ್ರೀಸ್ನ GDP ಕೂಡ ದೊಡ್ಡದೇನಲ್ಲ. $25,714 ಕೋಟಿ GDP ಹಾಗೂ 1.04 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿರುವ ಈ ಪುಟ್ಟ ದೇಶ ತನ್ನ ಒಟ್ಟು GDPಯ 146.7ರಷ್ಟು ಹೆಚ್ಚು ಸಾಲವನ್ನು ಹೊಂದಿದೆ. ಇನ್ನು 3ನೇ ಸ್ಥಾನ ಸಿಂಗಪುರಕ್ಕೆ. ಅಲ್ಲ, ಸಿಂಗಪುರ್ ಶ್ರೀಮಂತ ದೇಶ ಅಲ್ವಾ? ಅವರು ಕೂಡ ಸಾಲಗಾರರ ಪಟ್ಟಿಯಲ್ಲಿದ್ದಾರಾ? ಗೆಳೆಯರೆ, ಅಂಬಾನಿ ಅದಾನಿ ಎಲ್ಲ ಶ್ರೀಮಂತರೇ ಅಲ್ವೇ? ಅವರೇನು ತಮ್ಮ ಮನೆಯಿಂದ ಹಣ ಹಾಕಿ ವ್ಯಾಪಾರ ಮಾಡ್ತಾ ಇದ್ದಾರಾ? ಈ ಶ್ರೀಮಂತಿಕೆ ಹಿಂದೆ ಸಾಲ ಕೂಡ ಇರುತ್ತೆ. ಆದರೆ ಸಾಲವನ್ನು ಅವರು ಹೇಗೆ ಬಳಸ್ತಾ ಇದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಪೆನ್ಷನ್ನುಗಳು, ಆಹಾರದ ವೆಚ್ಚಗಳಿಗೆ ಬಳಕೆ ಮಾಡೋ ಸಾಲವನ್ನು ಅನುತ್ಪಾದಕ ಸಾಲ ಅಂತ ಭಾವಿಸಿದರೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಅಭಿವೃದ್ಧಿ ಕಾಮಗಾರಿಗಳಿಗೆ, ಹೂಡಿಕೆಗೆ ಬಳಕೆ ಆಗೋ ಸಾಲವನ್ನು ಉತ್ಪಾದಕ ಸಾಲ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇಲ್ಲಿ ಸಿಂಗಪುರ್ ಈ ವಿಷಯದಲ್ಲಿ ಬೇರೆಲ್ಲ ದೇಶಗಳಿಗಿಂತ ಆರ್ಥಿಕವಾಗಿ ಆರೋಗ್ಯಕರ ಸ್ಥಿತಿಯಲ್ಲಿ ಕಾಣುತ್ತೆ. ಅವರು ಸಾಲಗಳನ್ನು ಹೆಚ್ಚು ಮಾಡಿದರೂ ಕೂಡ ಅದನ್ನು ಸರ್ಕಾರಿ ವೆಚ್ಚಗಳಿಗಲ್ಲದೆ ಹೂಡಿಕೆಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಾಗಿ ಬಳಕೆ ಮಾಡ್ತಾ ಇದ್ದಾರೆ ಮತ್ತು ಆ ಹಣವನ್ನು ದುಡಿಸ್ತಾ ಇದ್ದಾರೆ. ಸಿಂಗಪುರ್ 60,50,000 ಜನಸಂಖ್ಯೆಯನ್ನು ಹೊಂದಿದ್ರೆ ಅಲ್ಲಿನ GDP $54,738 ಕೋಟಿ. ಇನ್ನು ಅಲ್ಲಿನ ಸಾಲ ಹಾಗೂ GDPಯ ಅನುಪಾತ 175.6ರಷ್ಟಿದೆ. ಅಂದರೆ ಅಲ್ಲಿನ GDPಗಿಂತ ಸುಮಾರು 175.6ರಷ್ಟು ಹೆಚ್ಚು ಸಾಲವನ್ನು ಸಿಂಗಪುರ್ ಮಾಡಿಕೊಂಡಿದೆ. ಇನ್ನು 2ನೇ ಸ್ಥಾನದಲ್ಲಿ ಗೆಳೆಯರೆ ಸುಡಾನ್ ಇದೆ.
ಆಫ್ರಿಕಾದ ಈ ದೇಶ ಒಂದು ಕಾಲಕ್ಕೆ ಭಾರತದ ಹಾಗೆಯೇ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆನಂತರ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಆದರೆ ಅಂತರ್ಯುದ್ಧಗಳು ಶುರುವಾದವು. ರಾಜಕೀಯ ಅಸ್ಥಿರತೆ ಮತ್ತು ಅಂತಃಕಲಹಗಳು ಆ ದೇಶವನ್ನು ಬಡತನಕ್ಕೆ, ಆರ್ಥಿಕ ಅಸ್ಥಿರತೆಗೆ ತಳ್ಳಿತು. ಅತಿಯಾದ ಭ್ರಷ್ಟಾಚಾರ ಮತ್ತು GDPಯ ಕುಸಿತ ಇವೆಲ್ಲವುಗಳಿಂದ ಸುಡಾನ್ ಅತಿ ಹೆಚ್ಚು ಸಾಲ ಮಾಡ್ಕೋಬೇಕಾದ ಪರಿಸ್ಥಿತಿಗೆ ಬಂತು. ಸುಡಾನ್ ತನ್ನ GDPಗಿಂತ 221.5% ಹೆಚ್ಚು ಸಾಲವನ್ನು ಮಾಡಿಕೊಂಡಿದೆ. $4,991 ಕೋಟಿ GDPಯನ್ನು ಸುಡಾನ್ ಹೊಂದಿದೆ. ಅಲ್ಲಿನ ಜನಸಂಖ್ಯೆ 5 ಕೋಟಿ. ಗೆಳೆಯರೆ, ಇನ್ನು ಈ ಪಟ್ಟಿಯಲ್ಲಿ ಮೊಟ್ಟ ಮೊದಲ ಸ್ಥಾನವನ್ನು ಪಡ್ಕೊಂಡಿರೋದು ಯಾರು? ನಿಮಗೆ ಆಶ್ಚರ್ಯ ಕೂಡ ಆಗಬಹುದು. GDPಗಿಂತ ಅತಿ ಹೆಚ್ಚು ಸಾಲ ಮಾಡಿರೋ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರೋದು ಭಾರತ ಅಲ್ಲ, ಜಪಾನ್. ಜಪಾನ್ನ ನಾಮಿನಲ್ GDPಯ ಲೆಕ್ಕವನ್ನು ತಗೊಂಡಾಗ ಜಗತ್ತಿನ 4ನೇ ದೇಶವಾಗಿ ಅದು ಕಾಣಿಸ್ಕೊಳ್ಳುತ್ತೆ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ 5ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಜಪಾನ್ 2025ರ ಲೆಕ್ಕಾಚಾರಗಳ ಪ್ರಕಾರ 4,28,000 ಕೋಟಿ ನಾಮಿನಲ್ GDPಯನ್ನು ಹೊಂದಿದೆ. ಹಾಗೆ ಜಪಾನ್ ಯುವಶಕ್ತಿಯ ಸಂಖ್ಯೆಯಲ್ಲಿ ಭಾರಿ ಕೊರತೆಯನ್ನು ಎದುರಿಸ್ತಾ ಇದೆ. ಅಲ್ಲಿ ವೃದ್ಧರು ಹೆಚ್ಚಾಗ್ತಾ ಇದ್ದಾರೆ. ಹೀಗಾಗಿ ಆ ದೇಶದ ಖರ್ಚುಗಳು ಕೂಡ ಹೆಚ್ಚಾಗ್ತಾ ಇವೆ. ಸಾಮಾಜಿಕ ಸುರಕ್ಷತೆ, ಆರೋಗ್ಯ ಕ್ಷೇತ್ರದ ಮೇಲಿನ ವೆಚ್ಚಗಳು ಹೆಚ್ಚಾಗಿವೆ. ಜೊತೆಗೆ ಜಪಾನ್ ಹೂಡಿಕೆಗಳ ಕಡೆಗೆ ಕೂಡ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಹೀಗಾಗಿ ಜಪಾನ್ ಅತಿ ಹೆಚ್ಚು ಸಾಲವನ್ನು ಮಾಡಿಕೊಂಡಿದೆ. ಹಾಗೆ ನಾನಾ ದೇಶಗಳಿಗೆ ಭಾರಿ ಪ್ರಮಾಣದಲ್ಲಿ ಸಾಲವನ್ನು ಕೂಡ ಜಪಾನ್ ಕೊಟ್ಟಿದೆ. ಭಾರತದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೂಡ ಜಪಾನ್ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ. ಇಂಥ ನಾನಾ ಕಾರಣಗಳಿಂದ ಜಪಾನ್ ತನ್ನ GDPಗಿಂತ 229.6% ಹೆಚ್ಚು ಸಾಲವನ್ನು ಮಾಡಿಕೊಂಡು ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದೆ. ಅರೆ, ಭಾರತ ಅಲ್ವಾ ಅತಿ ಹೆಚ್ಚು ಸಾಲ ಮಾಡ್ಕೊಂಡಿರೋದು? ನಾವು ಫೇಸ್ಬುಕ್ಕು, ವಾಟ್ಸಪ್ಪು, ಯೂನಿವರ್ಸಿಟಿಲಿ ಹಾಗೆ ಓದ್ಕೊಂಡಿದ್ವಲ್ಲ ಅಂತ ನಿಮಗೇನಾದರೂ ಆಶ್ಚರ್ಯ ಆಗ್ತಾ ಇದೆಯಾ? ಗೆಳೆಯರೆ, ಭಾರತ ಕೂಡ ಸಾಲ ಮಾಡಿದೆ, ತುಂಬಾ ಮಾಡಿದೆ. ಆದರೆ ಅದು GDPಯ ಅನುಪಾತದಲ್ಲಿ ಅನಾರೋಗ್ಯಕರ ಮಟ್ಟವನ್ನು ಇನ್ನೂ ಮುಟ್ಟಿಲ್ಲ ಅಂತ IMF ಹೇಳ್ತಾ ಇದೆ. ಭಾರತದ ಒಟ್ಟು ಸಾಲ GDPಯ 81.4%. ಅಂದರೆ ಭಾರತ $2.17 ಲಕ್ಷ ಕೋಟಿ ಸಾಲವನ್ನು ಮಾಡಿದೆ. ಈ ಮೂಲಕ GDP ಹಾಗೂ ಸಾಲದ ರೇಷಿಯೋ ಪಟ್ಟಿಯಲ್ಲಿ ಭಾರತಕ್ಕೆ ಸಿಗ್ತಾ ಇರೋದು 35ನೇ ಸ್ಥಾನ. ಇನ್ನು ಚೈನಾ ಈ ಪಟ್ಟಿಯಲ್ಲಿ 21ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದೆ. ಚೈನಾ ತನ್ನ ಒಟ್ಟು GDPಯ 96.3% ಸಾಲವನ್ನು ಹೊಂದಿದೆ. ಇನ್ನು ಸರ್ಕಾರಗಳಿಗೆ ಅಥವಾ ದೇಶಗಳಿಗೆ ಸಾಲವನ್ನು ಯಾರು ಕೊಡ್ತಾರೆ? ಗೆಳೆಯರೆ, ಈ ಸಾಲದಲ್ಲಿ 2 ರೀತಿಯ ಸಾಲಗಳಿವೆ. ಒಂದು ದೇಶಿ ಸಾಲ, ಎರಡನೆಯದು ವಿದೇಶಿ ಸಾಲ. ಇಲ್ಲಿ ಬಾಂಡ್ಗಳ ಮಾರಾಟದ ಮೂಲಕ ಸರ್ಕಾರ ಹಣ ಸಂಗ್ರಹ ಮಾಡುತ್ತೆ. ನಿರ್ದಿಷ್ಟ ಅವಧಿಯ ನಂತರ ಆ ಬಾಂಡ್ಗಳಿಗೆ ಬಡ್ಡಿ ಸಮೇತ ಹಣವನ್ನು ಪಾವತಿ ಮಾಡಲಾಗುತ್ತೆ. ಹಾಗೆ ವಿದೇಶಿ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳಿಂದ ಕೂಡ ಸಾಲವನ್ನು ಪಡೆಯಲಾಗುತ್ತೆ. ನಾನಾ ದೇಶಗಳ ಬ್ಯಾಂಕುಗಳು ಸಾಲ ಕೊಡುತ್ತವೆ. ವಿಶ್ವ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಂಥ ಬ್ಯಾಂಕುಗಳು ಕೂಡ ದೇಶಗಳಿಗೆ ಸಾಲವನ್ನು ಕೊಡುತ್ತವೆ. ಇನ್ನು ವಿದೇಶಗಳಿಂದ ಪಡೆಯುವ ಸಾಲ ಇದೆಯಲ್ಲ, ಅದನ್ನು ಡಾಲರ್ ರೂಪದಲ್ಲಿ ಮರುಪಾವತಿ ಮಾಡಬೇಕಾಗತ್ತೆ. ಡಾಲರ್ ಮೌಲ್ಯದಲ್ಲಿ ಉಂಟಾಗುವ ವ್ಯತ್ಯಾಸ ಸಾಲದ ಮೊತ್ತದ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಇಲ್ಲಿ ಭಾರತ ಮತ್ತು ಚೈನಾಗಳ ವಿಷಯದಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ, ಎರಡೂ ದೇಶಗಳು ವಿದೇಶಿ ಸಾಲಗಳನ್ನು ಕಡಿಮೆ ಮಾಡಿಕೊಂಡಿವೆ, ದೇಶಿ ಸಾಲಗಳು ಹೆಚ್ಚಾಗಿವೆ. ಚೈನಾ 90% ದೇಸಿ ಸಾಲ ಹಾಗೂ 10% ವಿದೇಶಿ ಸಾಲವನ್ನು ಹೊಂದಿದೆ. ಇನ್ನು ಭಾರತ ತನ್ನ $2.17 ಟ್ರಿಲಿಯನ್ ಸಾಲದ ಪೈಕಿ $2.1 ಟ್ರಿಲಿಯನ್ನಷ್ಟು ದೇಸಿ ಹಾಗೂ $736 ಬಿಲಿಯನ್ ವಿದೇಶಿ ಸಾಲವನ್ನು, ಅಂದರೆ 96.59% ದೇಸಿ ಹಾಗೂ 3.41% ವಿದೇಶಿ ಸಾಲವನ್ನು ಹೊಂದಿದೆ. ಈ ವಿದೇಶಿ ಸಾಲದಲ್ಲಿ ಕೂಡ ದೀರ್ಘಾವಧಿಯ ಸಾಲಗಳು ಹಾಗೂ ಕಡಿಮೆ ಬಡ್ಡಿ ದರದ ಸಾಲಗಳು ಹೆಚ್ಚಿವೆ. ಇನ್ನು ಇದು ಕೂಡ ಚೈನಾ ವೈರಾಣುವಿನ ಕಾರಣದಿಂದ ಹೆಚ್ಚಾದ ಸಾಲ. ಇನ್ನು ಇಲ್ಲಿ ಭಾರತದ ಡೆಟ್ ಟು GDP ರೇಷಿಯೋ ಕಡಿಮೆ ಇದೆ ಅಂದರೆ ಅರ್ಥ ಭಾರತ ಕಡಿಮೆ ಸಾಲವನ್ನು ಮಾಡಿಕೊಂಡಿದೆ ಅಂತಲ್ಲ. ಆದರೆ GDPಯ ಜೊತೆಗಿನ ರೇಷಿಯೋ ಹೆಚ್ಚಾಗದ ಹಾಗೆ ಭಾರತ ನೋಡ್ಕೊಳ್ತಾ ಇದೆ ಅಷ್ಟೇ. ಅದಕ್ಕೆ ಕಾರಣ ಭಾರತ ಹಾಗೂ ಚೈನಾಗಳ GDP ಬೆಳವಣಿಗೆ ಪಶ್ಚಿಮದ ದೇಶಗಳಿಗಿಂತ ಉತ್ತಮವಾಗಿರುವುದು. ಚೈನಾ ಸುಮಾರು 4.5% GDP ಬೆಳವಣಿಗೆಯನ್ನು ಕಾಣ್ತಾ ಇದೆ. ಹಾಗೆ ಭಾರತದ ಬೆಳವಣಿಗೆಯ ಮಟ್ಟ 6ರಿಂದ 7%. ಹೀಗಾಗಿ ಇಲ್ಲಿ GDP ಹೆಚ್ಚಾಗ್ತಾ ಇರೋದ್ರಿಂದ ಸಾಲದ ರೇಷಿಯೋ GDPಯ ಅನುಪಾತದಲ್ಲಿ ಕಡಿಮೆ ಕಾಣ್ತಾ ಇದೆ. ಇನ್ನು ಗೆಳೆಯರೆ, ನಾನು ಇಷ್ಟೊತ್ತು ಹೇಳಿದ್ದು ಡೆಟ್ ಟು GDP ರೇಷಿಯೋದಲ್ಲಿ GDPಗಿಂತ ಅತಿ ಹೆಚ್ಚು ಸಾಲವನ್ನು ಹೊಂದಿರುವ ಟಾಪ್ 10 ದೇಶಗಳ ವಿವರ. ಆದರೆ ಅತಿ ಹೆಚ್ಚು ವಿದೇಶಿ ಸಾಲಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯನ್ನು ನಾವು ಗಮನಿಸಿದರೆ
ಅದರಲ್ಲಿ ಮೊದಲನೇ ಸ್ಥಾನ ದೊಡ್ಡಣ್ಣ ಅಂದರೆ ಅಮೆರಿಕಾಗೆ ಸಿಗುತ್ತೆ. ಎರಡನೇ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮ್ ಇದೆ. ಜಪಾನ್ 6ನೇ ಸ್ಥಾನದಲ್ಲಿದೆ. ಚೈನಾ 12ನೇ ಸ್ಥಾನದಲ್ಲಿದೆ. ಈ ಪಟ್ಟಿಯಲ್ಲಿ ಭಾರತ 22ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಗೆಳೆಯರೆ ಜಗತ್ತಿನ 10 GDPಗಿಂತಲೂ ಅತಿ ಹೆಚ್ಚು ಸಾಲವನ್ನು ಹೊಂದಿರುವ ದೇಶಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.